ಕಷ್ಟಪಡ್ತಾ ಇದ್ವಿ. ಈಗ ಪ್ರಧಾನಮಂತ್ರಿಗಳ PMFE ಯೋಜನೆಯಡಿ CNC ಘಟಕವನ್ನು ನಮ್ಮ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದು. ಈ ಘಟಕಕ್ಕೆ ನಾವು ಅರಿಶಿಣವನ್ನು ಕೊಂಡೊಯ್ದರೆ ಅಲ್ಲೇ ಅದನ್ನು ಪಾಲಿಷ್ ಮಾಡಿ, ಪುಡಿ ಮಾಡಿ, ಪ್ಯಾಕಿಂಗ್ ಮಾಡಿ ಮೌಲ್ಯವರ್ಧನೆ ಮಾಡ್ಬೋದು. ಈ ಮೌಲ್ಯವರ್ಧನವನ್ನು ಮಾಡಿ ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡಿದಾಗ ನಮ್ಮ ರೈತರುಗಳಿಗೆ ನಮ್ಮಗಳಿಗೆಲ್ಲ ತುಂಬ ಅನುಕೂಲ ಆಗಿದೆ. ಈ ಯೋಜನೆ ನನಗೆ ಮತ್ತು ನಮ್ಮಂಥ ರೈತರುಗಳಿಗೆ ವರದಾನ ಅಂದರೆ ತಪ್ಪಾಗಲಾರದು. ಈ ಯೋಜನೆಯನ್ನು ಕಲ್ಪಿಸಿಕೊಟ್ಟಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಹರದನಹಳ್ಳಿ ಗ್ರಾಮದಲ್ಲಿ ಏನು ಅರಿಶಿಣ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದಾರೆ, ಅದು ನಮ್ಮಂಥ ಯುವ ರೈತರಿಗೆ ಬಹಳ ಅನುಕೂಲವನ್ನು ಕೊಟ್ಟಿದೆ. ಈ ಸಂಸ್ಕರಣಾ ಘಟಕವು 1,43,00,000 ವೆಚ್ಚದಲ್ಲಿ ಸ್ಥಾಪಿಸಿದ್ದಾರೆ. ಇದು ನಮ್ಮ ಯುವ ರೈತರಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ನೀಡುತ್ತಿದ್ದು, ಅದಾಗೆ ಅದರಿಂದ ನಮಗೆ ಒಳ್ಳೆ ಬೇರೆ ಬೇರೆ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಇದರಿಂದ ಈರೋಡು ಮತ್ತು ಸೇಲಮ್ಮು ಅಲ್ಲಿಗೆ ಅವರು ತಮ್ಮ ಅರಿಶಿನ ತೊಗೊಂಡೋಗ್ಬೇಕಾಯಿತು. ಅದಕ್ಕೆ ಸಾಗಾಣಿಕೆ ವೆಚ್ಚ, ನಂತರ ತೊಗೊಂಡೋಗಿ ಇಟ್ಕೊಳ್ಳಿಕ್ಕೂ ಸಹ ಯಾವುದೇ ರೀತಿಯಾದ ಶೇಖರಣಾ ವ್ಯವಸ್ಥೆಗಳು ಇರಲಿಲ್ಲ. ಈಗ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ ಫಾರಮಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅವರ ಖರ್ಚು ಸಹ ಉಳಿಯುತ್ತೆ, ನಂತರ ಸಮಯನೂ ಸಹ ಉಳಿಯುತ್ತೆ. ಒಳ್ಳೆ ಪದಾರ್ಥನ ಜನರಿಗೂ ಸಹ ತಲುಪಿಸ್ಬೋದು. ಚಾಮರಾಜ ಜಿಲ್ಲೆಯ ರೈತರಿಗೆ ಈ ಒಂದು ಅರಿಶಿಣ ಸಂಸ್ಕರಣಾ ಘಟಕವು ಒಂದು ವರದಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ರಿಕ್ವೆಸ್ಟ್ ಅಂದರೆ ಸಾರ್ವಜನಿಕರು, ರೈತ ಮಿತ್ರರು ಇದರದ್ದು ಒಂದು ಬೆನಿಫಿಟ್ ಪಡ್ಕೊಳ್ಬೇಕು. ನಿಮ್ಮ ಅರಿಶಿನ ಮಿಡಲ್ ಮ್ಯಾನ್ ಯೂಸ್ ಮಾಡಿಕೊಂಡು ಕಡಿಮೆ ಬೆಲೆ ಕೊಡೋದಕ್ಕಿಂತ ಸ್ವಲ್ಪ ವ್ಯಾಲ್ಯೂ ಎಡಿಷನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿಸಿ ಮಾರ್ಕೆಟಿಂಗ್ ಮಾಡುವಂಥದ್ದು ಮಾಡಿದ್ರೆ ಖಂಡಿತ ನಿಮಗೆ ಮಾರ್ಜಿನ್ ಆಫ್ ಪ್ರಾಫಿಟ್ ಏನಿದೆ ಇಂಪ್ರೂವ್ ಆಗುತ್ತೆ. ನಿಮಗೆ ಸ್ವಲ್ಪ ಲೈವ್ಲಿಹುಡ್ ಇಂಪ್ರೂವ್ ಆಗುತ್ತೆ. ಇನ್ಕಮ್ ಕೂಡ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಏನು ಹೇಳ್ತೀವಿ, ಖಂಡಿತ ಇಂಪ್ರೂವ್ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ಅಗ್ರಿ ಪ್ರಾಸೆಸಿಂಗ್ ಮತ್ತು ಹಾರ್ಟಿ ಪ್ರಾಸೆಸಿಂಗ್ ಬಗ್ಗೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಭಾಗದಲ್ಲಿ ಈ ಒಂದು ಸಂಸ್ಥೆ ಒಂದು 1.43 crore ಏನು ಇನ್ಕ್ಯುಬೇಷನ್ ಸೆಂಟರ್ ಮಾಡಿಕೊಟ್ಟಿದ್ದಾರೆ, ನಮ್ಮ ಜಿಲ್ಲೆಗೆ ತುಂಬ ಸ್ವಾಗತಾರ್ಹ ಇರುವಂಥದ್ದು. ರೈತರಿಗೆ ಕೂಡ ತುಂಬ ಸಂತೋಷ ಆಗಿದೆ. ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದರ ಬೆನಿಫಿಟ್ನ ತಾವು ಪಡ್ಕೋಬೇಕು ಅಂತ ಕೋರ್ಕೊಡ್ತೇನೆ.